ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಿಂಪಲ್ಲಾಗಿ ಉಪ್ಪಿನಕಾಯಿನ ಹಾಕ್ತಾಯಿದ್ದೆ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ನಿಂಬೆಕಾಯಿನೆಲ್ಲನೂ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಚೂರು ನೀರು ಇಲ್ಲದೆ ಇರೋ ಥರ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕಟ್ ಮಾಡ್ಕೋತೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಂಬೆಕಾಯಿ ಹೋಳುಗಳನ್ನ ನಾನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಒಂದರಲ್ಲಿ 4 ಭಾಗ 6 ಭಾಗ 8 ಭಾಗ ಈ ರೀತಿ ದಪ್ಪ ಇದ್ದರೆ ಒಂದು 8 ಭಾಗ ಮಾಡ್ಕೊಳ್ಳಿ. ಸಣ್ಣ ಇದ್ದರೆ ಒಂದು 4 ಭಾಗ ಮಾಡ್ಕೊಳ್ಳಿ. ಈ ರೀತಿ ನಾನು ಕಟ್ ಮಾಡ್ಕೋತೀನಿ. ನಾನಿಲ್ಲಿ ಬೀಜ ಏನು ತೆಗಿತಾ ಇಲ್ಲ. ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಶುಂಠಿ ನೋಡಿ, 1-2 ಇಂಚು ಶುಂಠಿನ ನಾನು ವಾಶ್ ಮಾಡಿಕೊಂಡು ಇದನ್ನು ಕೂಡ ಸಣ್ಣದಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಹಾಕೋದೆ ತುಂಬಾ ಟೇಸ್ಟ್ ಇರುತ್ತೆ. ಒಂದು 2 ಇಂಚಷ್ಟು ಕಟ್ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಇಲ್ಲ. ಏಕೆಂದರೆ ನಿಂಬೆಹಣ್ಣು ನಾನು ಜಾಸ್ತಿ ತಗೊಂಡಿಲ್ಲ, ಒಂದು 10 ನಿಂಬೆಹಣ್ಣು ತಗೊಂಡಿದ್ದೀನಿ ಅಷ್ಟೇ. ಹಬ್ಬಕ್ಕೆ ಅಂತ ತಂದಿದ್ದು, ಹಾಗಾಗಿ ಮಿಕ್ಕೊಂಡಿತ್ತಲ್ಲ ಅಂತ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನು ನೋಡಿ 2 ಇಂಚು ಶುಂಠಿನ ಕೂಡ ನಾನು ತಗೊಂಡಿದ್ದೀನಿ. ಈಗ ಒಂದು ಚೂರು ನೀರಿಲ್ಲದೆ ಇರೋ ಅಂಥದ್ದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಉರಿನೇ ಇರಬೇಕು, ಜಾಸ್ತಿ ಹೈ ಫ್ಲೇಮ್ ಬೇಡ. ಕಾಯಿಲಿ ಬಾಣಲಿ, ಸ್ವಲ್ಪ ಕಾವು ಬರಲಿ. ನಾನಿಲ್ಲಿ ಒಂದು ಸಣ್ಣ ಅಚ್ಚು ಅಂಥದ್ದು 2 ಅಚ್ಚನ್ನ ಬೆಲ್ಲ ತಗೊಂಡಿದ್ದೀನಿ. ಇವಾಗ ಕಾಯ್ತಾ ಇದೆ ಅಲ್ವಾ. ಇವಾಗ ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಾವು ಕೈ ಬಳಸೋದು ಕೂಡ ತ್ಯಾವ ಇರಬಾರ್ದು, ಒಂದು ಚೂರು ನೀರು ಇರಬಾರ್ದು, ಆ ರೀತಿಯಿಂದ ಇದು ಮಾಡ್ಕೋಬೇಕು. ಈಗ ಸ್ವಲ್ಪ ಬೆಲ್ಲ ಎಲ್ಲ ಮುರಿದಾಕೊಳ್ಳೋಣ. ನೀವು ಕಟ್ ಮಾಡಿ ಕೂಡ ತುರಿದು ಕೂಡ ಹಾಕೋಬೋದು. ನಾನು ಕರಗುತ್ತೆ ಅಂತ ಹಾಗೆ ಹಾಕೋತಾ ಇದ್ದೀನಿ. 2 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಶುಂಠಿ, ನಿಂಬೆಹಣ್ಣು, ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗಬೇಕು, ಬೆಲ್ಲ ಎಲ್ಲ ಕರಗಬೇಕು. ನಾನು ನಿಂಬೆಹಣ್ಣ ಕಟ್ ಮಾಡಿ 2-3 ದಿನ ಇಟ್ಟಿಲ್ಲ, ಡೈರೆಕ್ಟಾಗೆ ಉಪ್ಪಿನಕಾಯಿನ ಮಾಡ್ತಾ ಇರೋದು. ಸ್ವಲ್ಪ ಹೊತ್ತು ಈ ಬೆಲ್ಲದ ಪಾಕದಲ್ಲೇ ನಿಂಬೆಹಣ್ಣು ಬೇಯಬೇಕು. ಇವಾಗ ಬೇಸಿಗೆ ಟೈಮು, ಮೊಸರು ಅನ್ನೋ ಜೊತೆ ಉಪ್ಪಿನಕಾಯಿ ಬೇಕೇ ಬೇಕು. ಅಂಗಡಿಲಿ ತರೋದಕ್ಕಿಂತ ಈಗ ಕಮ್ಮಿಯಾಗ ಸಿಕ್ಕಿದಾಗ ಈ ರೀತಿ ತಂದು ನಾವು ಉಪ್ಪಿನಕಾಯಿನ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನಾವೇ ಮಾಡಿ ತಿಂದಂಗೂ ಇರುತ್ತೆ. ನಾವೇ ಮಾಡಿ ತಿಂದಾಗ ಒಂದು ಖುಷಿ ಬೇರೆ ಇರುತ್ತೆ. ಅಂಗಡಿಯಿಂದ ತರೋದಕ್ಕೂ ತಂದು ತಿಂದಾಗ ನಾವು ಮನೇಲಿ ಮಾಡಬೇಕಿತ್ತು ಅನಿಸುತ್ತೆ. ನೋಡಿ, ಈ ರೀತಿ ಟ್ರೈ ಮಾಡಿದಾಗ ತುಂಬ ಟೇಸ್ಟ್ ಇರುತ್ತೆ. ಆವಾಗ ಒಂದು ಕಡೆ ಖುಷಿನೂ ಆಗುತ್ತೆ. ಮೀಡಿಯಮ್ ಉರಿನೇ ಇರಲಿ, ನಾನು ಜಾಸ್ತಿ ಹೈ ಫ್ಲೇಮ್ ಇಟ್ಟಿಲ್ಲ. ಒಂದು ಚೂರು ಕೂಡ ನಾನು ನೀರನ್ನು ಬಳಸಿಲ್ಲ. ಇಲ್ಲಿ 3-5 ನಿಮಿಷ ನಾವು ನಿಂಬೆಹಣ್ಣನ್ನು ಬೇಯಿಸ್ಕೊಬೇಕು. ಇದನ್ನು ಪಕ್ಕದಲ್ಲಿ ಇಡ್ತೀನಿ ನಾನು.
ಗ್ಯಾಸ್ ಹಚ್ಕೋತಾ ಇದ್ದೀನಿ. ಈಗ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀನಿ. ಈ ಕಡೆ ಬೇಯ್ತಾ ಇರಲಿ, ಇದು ಪಕ್ಕದಲ್ಲಿ ಇಟ್ಟಿದ್ದೀನಿ, ಇದು ಬೇಯ್ತಾ ಇರಲಿ. ಇವಾಗ ಇಲ್ಲಿ ಸಾಸಿವೆ ಮೆಂತ್ಯ ಹುರ್ಕೊಳ್ಳೋಣ. ಬಾಣಲಿ ಕಾಯಿಲಿ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮೆಂತ್ಯ ಎರಡು ಕೂಡ ಫ್ರೈ ಮಾಡ್ಕೋಬೇಕು. ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾವುದಕ್ಕೂ ನಾವು ನೀರನ್ನು ಬಳಸ್ತಾ ಇಲ್ಲ, ಒಂದು ಚೂರು ಕೂಡ ನೀರು ಬಳಸ್ತಲೇ ಮಾಡ್ತಾ ಇರೋದು. ನೀರು ಬಿದ್ದು ಒಂದು ತೊಟ್ಟು ನೀರು ಬಿದ್ದರೂ ಕೂಡ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ. ನೀರು ಇಲ್ದಲೇ ಮಾಡಬೇಕು ಇದನ್ನು. ಮೆಂತ್ಯ ಮತ್ತು ಸಾಸಿವೆ ಎರಡು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಕೂಡ ಮೀಡಿಯಮ್ ಉರಿನೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು, ಜಾಸ್ತಿ ಹೈ ಫ್ಲೇಮ್ ಬೇಡ. ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು ತೆಕ್ಕೊಂಡ್ಬಿಡ್ತೀನಿ ಇದನ್ನು. ಸಾಸಿವೆ ಇದು ಆರೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾಯಿಲಿ. ಈ ಕಡೆ ಬೇಯ್ತಾ ಇದೆ, ಇದಿನ್ನೂ ಸ್ವಲ್ಪ ಬೇಯಬೇಕು. ಇದು ಬೇಯೋವಾಗಲೇ ನಾನಿಲ್ಲಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. 1 ಹಿಡಿನ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಹಿಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಬೇಯಲಿ ಇದು. ಇದು ನೋಡಿ, ಕಮ್ಮಿ ಉರಿ ಇಟ್ಟಿದ್ದೀನಿ, ಜಾಸ್ತಿ ಉರಿ ಇಟ್ಟಿಲ್ಲ ನಾನು. ಇಲ್ಲಿ ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಹೀಗೆ ಹಾರೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ. ಇದನ್ನು ಒಂದು ಕಡೆಗೆ ತೆಗೆದು ಇಟ್ಬಿಡ್ತೀನಿ ಆರೋದಕ್ಕೆ. ಈ ಪಾತ್ರೆನ ಈ ಕಡೆ ಇಟ್ಕೊಳ್ಳೋಣ.
ಮತ್ತು ಈ ಕಡೆ ಗ್ಯಾಸ್ ಆಫ್ ಮಾಡಿದೆ. ಇವಾಗ ಹಚ್ಕೋತಾ ಇದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಚೆನ್ನಾಗಿ ಬೇಯಲಿ ಇದು ನೋಡಿ ಎಲ್ಲ ಮೆತ್ತಗಾಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ತೆಳ್ಳೆ ಅನ್ನಿಸ್ಬೋದು, ತೆಳ್ಳೆ ಆಗೋಲ್ಲ. ಇದು ಸ್ವಲ್ಪ ಆರಲಿ, ಒಂದು 2-3 ದಿನದಲ್ಲಿ ಮತ್ತೆ ಇದೆಲ್ಲ ಗಟ್ಟಿ ಆಗಿಬಿಡುತ್ತೆ. ಬೆಲ್ಲದ ಪಾಕ ಅಲ್ವಾ, ಖಾರದ ಪುಡಿ ಜೊತೆಯಲ್ಲಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನೋಡ್ಬೋದು, ನಿಮಗೆ ನೀರು ಥರ ಕಾಣಿಸ್ತಾ ಇರ್ಬೋದು. ನಾವು ನೀರೇ ಬಳಸಿಲ್ಲ, ರಸ ಮತ್ತು ಬೆಲ್ಲದ ಪಾಕದ್ದು ಅಷ್ಟೇ ಇದು. ಇವಾಗ ಚೆನ್ನಾಗಿದು ಆಗಲಿ. ಇದಕ್ಕೆ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸುಮಾರು ಒಂದು 5-6 ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು. ಉಪ್ಪು ಖಾರ ನೋಡಿಕೊಂಡು ನೀವು ಹಾಕ್ಕೊಬೋದು. ಈಗಲೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ವಲ್ಲ, ಸಾಸಿವೆ ಇದೆಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಹಾರದಕ್ಕೆ ಇಟ್ಟಿದ್ದೆಲ್ಲ ಅದ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ಈ ಪೌಡ್ರನ್ನು ಕೂಡ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಬೋದು. ಹಸಿಮೆಣ್ಸಿಕಾಯಿ ಕೂಡ ನೀವು ಕಟ್ ಮಾಡಿ, ಒಂದು ಹಸಿಮೆಣ್ಸಿಕಾಯಿನ 2 ಹೋಳು ಮಾಡಿ ಕೂಡ ಹಾಕ್ಕೊಬೋದು. ನೋಡಿ ಎಷ್ಟು ಉಪ್ಪಿನಕಾಯಿ ಅದ್ಭುತವಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಾಗಿದೆ, ನೋಡ್ಬೋದು. ಈಗ ಆರೋದಕ್ಕೆ ಬಿಟ್ಟು ಆಮೇಲೆ ಜಾಡಿಗೆ ತುಂಬ್ಕೋಬೇಕು. ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ, ಪೂರ್ತಿ ತಣ್ಣಗಾಗಬೇಕು. ಹಾಗೆ ಜಾಡಿಗೆ ಹಾಕ್ಬಿಟ್ರೆ ಬೇಗ ಹೋಗಿಬಿಡುತ್ತೆ. ಇದು ಪೂರ ತಣ್ಣಗಾಗಬೇಕು, ಪೂರ ತಣ್ಣಗಾಗಲಿ ಇದು. ನಾನಿವಾಗ ಜಾಡಿಗೆ ಹಾಕೋತಾ ಇದ್ದೀನಿ. ಜಾಡಿನೂ ಕೂಡ ತೊಳೆದು ಒಣಗಿಸಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕೋತೀನಿ. ನೀಟಾಗಿ ಆರಿದೆ. ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ.
ಯಾರೂ ವೀಡಿಯೋನ ನೋಡ್ತಾ ಇಲ್ಲ, ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವೀಡಿಯೋದೊಂದಿಗೆ ಬಂದೇ ಬರ್ತೀನಿ. ಥ್ಯಾಂಕ್ ಯು.